ಹ್ಯಾಪಿ ಸಂಡೇ ಎಲ್ರಿಗೂ. ಇವತ್ತು ಸಂಡೇನಾ ಮಂಡೇನಾ ಯಾವ ದಿನ ಅಂತ ಮರ್ತೋಗೋಷ್ಟು ಐ ಆಮ್ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ಮೈ ಲೈಫ್ ಆ್ಯಂಡ್ ಟೇಕಿಂಗ್ ಅ ಬ್ರೇಕ್. ಮನೆಗೆ ಕನ್ನಡದಲ್ಲಿ ವೀಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ. ಆ ಇಂಗ್ಲೀಷ್ ಯಾಕೆ ಹೊರಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ವೀಡಿಯೋ ಮಾಡೋತ್ತಿಗೆ ಮಾತ್ರ ಶೋಕಿಂಗ್ ಮಾಡ್ತೀನಿ ಅಂತ ಅನ್ಕೊಂಬಿಡಿ. ನಾನು ಬೈಯೋತಿಗೂ ಇಂಗ್ಲೀಷಲ್ಲೇ ಬೈಯೋದು, ಯಾಕೆ ಅಂತ ಗೊತ್ತಿಲ್ಲ, ಆಟೋಮೆಟಿಕಲ್ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಗಂಡ ಒಂದೊಂದ್ಸಲ ಗೂಗಲ್ ಮಾಡ್ತಾ ಇರ್ತಾನೆ ನಾನು ಬೈಯೋತಿಗೆ. ಎನಿವೇ, ನಾನು ಮನೆಗೆ ಬಂದೆ, 4 ಪಾರ್ಸಲ್ ಬಂದಿತ್ತು. ಇಟ್ ಇಸ್ ಜಸ್ಟ್ ಆ್ಯನ್ ಅನದರ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಹಿಂಗೆ ಎಳೆದ ತಕ್ಷಣ ಮೇಲ್ ಬರುತ್ತೆ ಅಂತ ಅಂದ್ಕೊಂಡೆ. ಆ ಸೌಂಡ್ ಬರುತ್ತಲ್ಲ ಸರ್ಕ್ ಅಂತ, ASMR. ಬಟ್ ಇದು ತುಕ್ಕಿಡಿದಿದೆ. ಸೊ ಏನು ಅಂದರೆ, ನನಗೆ ನಾನ್ ಕನ್ನಡ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ಹಂಗೇನು ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅಂತೇನಿಲ್ಲ. ನಾವು ಮನೆಯಲ್ಲೂ ಕನ್ನಡನೇ ಮಾತಾಡೋದು. ನನ್ನ ಮಗಂಗೂ ಕನ್ನಡನೇ ಕಲಿಸಿರೋದು. ಅವ್ನಿಗೆ ಯಾವತ್ತೂ ಇಂಗ್ಲೀಷಲ್ಲಿ ಮಾತಾಡೋ ಅಂತ ಪ್ರೆಷರೈಸ್ ಮಾಡಿಲ್ಲ. ಅನ್ಲೈಕ್ ಲಾಟ್ ಆಫ್ ಅದರ್ ಕಿಡ್ಸ್ ಇನ್ ದ ಫ್ಯಾಮಿಲಿ, ಐ ನೋ ಆಫ್ ಯು, ಐ ಡೋಂಟ್ ನೇಮ್ ದೆಮ್. ಅವ್ರ ಪೇರೆಂಟ್ಸ್ ಮತ್ತು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಹೆಂಗೆ ಅಂದರೆ, ಇರೋದು ಬೆಂಗಳೂರಲ್ಲೇ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಹಳ್ಳಿಲೇ. ಹಳ್ಳಿಲೂ ಅವರಿಗೆ ಏನು ತೋಟ ಎಕರೆ ಎಲ್ಲ ಇದೆ, ಅದು ಬೇಕಂತೆ. ಬಟ್ ಮಾತಾಡೋತ್ತಿಗೆ ಇಂಗ್ಲೀಷಲ್ಲೇ ಮಾತಾಡಬೇಕಂತೆ. ಯಾಕೆ ಅಂತ ಗೊತ್ತಿಲ್ಲ ಗುರು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಓಪನ್. ವಾವ್, ಒನ್ಸ್ ಅಗೇನ್ ಇಂಗ್ಲೀಷ್ ಕಮಿಂಗ್ ಔಟ್ ಆಫ್ ಮೈ ಮೌತ್. ಸೊ ಇದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಆಯಿತಾ, ಯಾಕಂದರೆ ನನ್ನ ನಾನ್ ಕನ್ನಡಿಗ ಫಾಲೋವರ್ಸಿಂದ ನನಗೇನು ರೀಚ್ ಬರ್ತಾ ಇಲ್ಲ, ಹೆಲ್ಪು ಆಗ್ತಾ ಇಲ್ಲ. ಸೊ ನಾನು ಕನ್ನಡದಲ್ಲಿ ಮಾಡಿರೋ ರೀಲ್ಸಿಗೆಲ್ಲ ಒಳ್ಳೆ ರೀಚ್ ಬರ್ತಾ ಇದೆ. ಸೊ ರೀಸೆಂಟ್ಲಿ ಈಗ ಒಂದು 2-3 ಮಂತ್ಸಿಂದ ಕನ್ನಡದವರು ಜಾಸ್ತಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಐ ವುಡ್ ಲವ್ ಟು ಮೇಕ್ ರೀಲ್ಸ್ ಇನ್ ಕನ್ನಡ. ಸೊ ಲೆಟ್ ಸಿ ವಿಚ್ ವರ್ಕ್ಸ್ ಬೆಟರ್. ದಿಸ್ ಇಸ್ ಫ್ರಮ್ ಅ ಬ್ರ್ಯಾಂಡ್ ಕಾಲ್ಡ್ ನೇಹರ್ ಅಂತ ಆಯಿತಾ, ಮುಂಬೈಯಿಂದ. ಅತ್ತೆ ಸೊಸೆ ಸೇರಿಕೊಂಡು ಅತ್ತೆ ಮನೇಲಿ ಕ್ರಾಶೆ ಮಾಡೋದು, ಸೊಸೆ ಅದನ್ನು ಬಿಸ್ನೆಸ್ ಆಗಿ ಟರ್ನ್ ಮಾಡಿ ಸೇಲ್ ಮಾಡೋದು. ಐ ಲವ್ ದ ಐಡಿಯಾ. ಇದು ನನ್ನ ಫ್ರೆಂಡ್ ನಿಸರ್ಗ ಅಂತ, ಅವಳು ನನಗೆ ಕಳಿಸಿದ ಫೋಟೋ. ಯಾಕಂದರೆ ನನಗೆ ಕ್ವರ್ಕಿ ಬ್ಯಾಗ್ಸ್, ಕ್ವರ್ಕಿ ಪ್ರಿಂಟ್ಸ್ ಡ್ರೆಸ್ಸಸ್ಸಲ್ಲೆಲ್ಲ ತುಂಬ ಇಷ್ಟ. ಶಿ ನೋಸ್ ಮೀ ವೆರಿ ವೆಲ್ ಆ್ಯಂಡ್ ಶಿ ಹ್ಯಾಸ್ ಬೀನ್ ಅ ಗ್ರೇಟ್ ಸಪೋರ್ಟರ್ ಆಫ್ ಮೀ ಸಿನ್ಸ್ ದ ಬಿಗಿನಿಂಗ್. ಆ್ಯಂಡ್ ವೆನ್ ವಿಮೆನ್ ಸಪೋರ್ಟ್ ಮೀ, ಇಟ್ಸ್ ಜಸ್ಟ್ ಟ್ರೂ. ಐ ಫೀಲ್ ಲೈಕ್ ಇಟ್ಸ್ ಜಸ್ಟ್ ಟ್ರೂ ಲವ್. ಈಗ ಒಂದು ಹುಡುಗ ಕಾಮೆಂಟ್ ಹಾಕೋಕ್ಕೂ ಹುಡುಗಿ ಕಾಮೆಂಟ್ ಹಾಕೋಕ್ಕೂ ಆ ಫೀಲಿಂಗ್ ಇದೆಯಲ್ಲ, ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ಅವಳು ನಂಗೆ ಕಳಿಸಿರ್ಲಿ, ನಂಗೆ ಇದು ನಿನಗೆ ಇಷ್ಟ ಆಗ್ಬೋದು ಅಂತ. ನೋಡಿದ ತಕ್ಷಣ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬಟ್ ಇದು ಯಾವಾಗ ಎಷ್ಟೋ ತಿಂಗಳು ಹಿಂದೆ ಅವಳು ಕಳಿಸಿದ್ದು, ಆವಾಗ ಪ್ರಾಡಕ್ಟ್ ಔಟ್ ಆಫ್ ದ ಸ್ಟಾಕ್ ಆಗಿತ್ತು. ಯಾಕಂದರೆ ಅದು ಹ್ಯಾಂಡ್ ಮೇಡ್ ಮಾಡೋದು. ನಾನು ಒಂದು ಪಾರ್ಸಲಿಗೆ ಇಷ್ಟು ಮಾತಾಡಿದ್ರೆ 2 ನಿಮಿಷ 30 ಸೆಕೆಂಡ್ ಆಯಿತು. ನೀವೆಲ್ಲ ನೋಡೋದಿಲ್ಲ. ಹ್ಯಾಂಡ್ ಮೇಡ್ ವಿತ್ ಲವ್. ನೀವು ನನ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರ್ಬೋದು ನಂಗೆ ಹ್ಯಾಂಡ್ ಮೇಡ್ ಸ್ಟಫ್ ಎಷ್ಟು ಇಷ್ಟ ಅಂತ. ಆ್ಯಂಡ್ ಇದು ಒಬ್ಬರು ಅತ್ತೆ ಮಾಡಿ ಅವರ ಸೊಸೆ ಸೇಲ್ ಮಾಡ್ತಿರೋದು. ಸೊ ಅತ್ತೆ ಸೊಸೆ ಮಾಡಿರೋದು. ಆ್ಯಂಡ್ ದಿಸ್ ಇಸ್ ಅ ಬ್ಯಾಗ್ ಐ ಲವ್. ಥ್ಯಾಂಕ್ ಯು ನಿಸರ್ಗ ಫಾರ್ ದ ಸಜೆಷನ್. ಅವಾಗ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ. ವಾಪಸ್ ಅವರು ರೀಸ್ಟಾಕ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್ ಆ್ಯಂಡ್ ವಿ ಹೋಪ್ ಯು ಲವ್ ಅವರ್ ಪ್ರಾಡಕ್ಟ್. Look at this sling bag. How cute and quirky this is. And you know what? You can put your phone inside. You can put your keys here. And this is where your phone goes. Bike ಅಥವಾ ಸ್ಕೂಟಿ ರೈಡ್ ಮಾಡೋತ್ತಿಗೆ ಬೆಸ್ಟ್. ಬಿಕಾಸ್ ನಂಗೆ ಫೋನ್ ಬಿಟ್ಟರೆ ಬೇರೆ ಏನು ಕ್ಯಾರಿ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಯು ಕ್ಯಾನ್ ವೇರ್ ಇಟ್ ಲೈಕ್ ದಿಸ್ ಆಲ್ಸೋ. ಇಟ್ಸ್ ಎ ಸ್ಲಿಂಗ್ ಬ್ಯಾಗ್. ಇದೆಷ್ಟು 5,000 ಏನೋ ಇತ್ತು, ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಇಟ್ಸ್ ಓಕೆ, ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಅಷ್ಟು ಕೊಡ್ಬೋದು. And a senior citizen has done this with her hand with so much love, and I love the idea. Yeah, just look how quirky this is. I love it. Okay, this is gonna be my favorite bag for a while now. Okay, ಇದು ನಲ್ಮೆ ಅನ್ನೋ ಪೇಜಿಂದ. ದೇ ಆರ್ ವೆರಿ ಫೇಮಸ್ ಫಾರ್ ದ ಮೈಸೂರು ಸಿಲ್ಕ್ ಸ್ಯಾರೀಸ್. ನಾನೊಂದು ಮೈಸೂರು ಸಿಲ್ಕ್ ನೋಡಿದ್ದೆ, ಅದರಲ್ಲಿ ಚಾಕ್ಲೇಟ್ ಬ್ರೌನ್ ಇತ್ತು, ಅದಕ್ಕೆ ಆರೆಂಜ್ ಕಲರ್ ಬಾರ್ಡರ್ ಇತ್ತು. ನನ್ನ ಹತ್ರ ಫೋಟೋ ಇದ್ದರೆ ಇಲ್ಲಿ ಹಾಕಿರ್ತೀನಿ ನಿಮಗೆ ರೆಫರೆನ್ಸಿಗೆ. ಅದರಲ್ಲಿ ಎಲಿಫೆಂಟ್ಸ್ ಇತ್ತು. ಸೊ ಐ ಲವ್ ಎಲಿಫೆಂಟ್ ಪ್ರಿಂಟ್ಸ್ ಆ್ಯಂಡ್ ಯು ಆಲ್ರೆಡಿ ನೋ ದಟ್ ಐ ಹ್ಯಾವ್ ಆಲ್ರೆಡಿ ಬಾಟ್ ಒನ್ ಸ್ಯಾರಿ. ಸೊ ಅವ್ರ ಹತ್ರ ಕೇಳಿದ್ದೆ, ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು ಅವ್ರ ವೆಬ್ಸೈಟಲ್ಲಿ. ಇದನ್ನು ತರಿಸ್ಬೋದಾ ಅಂತ ಕೇಳಿದ್ದೆ. ಅವರು ಸೇಮ್ ಸ್ಯಾರಿ CSG ಝರಿಲಿ ಬಂದಿದೆ, ಕಾಪರ್ ಜಿಂಕ್ ಆ್ಯಂಡ್ ಕಾಪರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಝರಿಲಿ. ಸೊ ಅವ್ರು ನನಗೆ ಫೋಟೋ ಕಳಿಸಿದ್ರು. ಮ್ಯಾಮ್ ನಿಮಗೆ ಇಷ್ಟ ಆದ ಸ್ಯಾರಿ CSG ಝರಿಲಿ ವಾಪಸ್ ಬಂದಿದೆ. 25,000 ಆಯಿತು ನನಗೆ ಸ್ಯಾರಿಗೆ. ಬಾರ್ಡರ್ ಒಂದೇ ಕಡೆ ಇರೋದು. ಬಟ್ ಅವರು ನೆನ್ಪಿಟ್ಕೊಂಡು ವಾಪಸ್ ಮೆಸೇಜ್ ಮಾಡಿದ್ರಲ್ಲ. ಪ್ಲಸ್ ನನಗದು ನೋಡಿ, ಲುಕ್ ಎಟ್ ದೋಸ್ ಕ್ಯೂಟ್ ಎಲಿಫೆಂಟ್ಸ್ ಯಾರ್.
ಆ್ಯಂಡ್ ಇದು ಈ ಕಲರ್ ಕಾಂಬಿನೇಷನ್ ಏನು ಸಖತ್ತಾಗಿದೆ. ಇದು ಬಾರ್ಡರ್ ಸಿಂಗಲ್ ಸೈಡೆಡ್ ಬಾರ್ಡರ್, ಒಂದು ಸೈಡ್ ಮಾತ್ರ ಇರೋದು, ಯಾಕಂದರೆ CST ಸರಿಯಾಗಿರೋದ್ರಿಂದ. 2 ಸೈಡು ಬಾರ್ಡರ್ ಬಂದರೆ ರೇಟ್ ಇನ್ನೂ ಡಬಲ್ ಆಗ್ಬೋದು. ಜಸ್ಟ್ 1 ಸೈಡ್ ಬಾರ್ಡ್ರಿಗೇ 25,000 ಆಯಿತು. ಬಟ್ ಇದಕ್ಕೆ ಸಖತ್ತಾಗಿ ಬ್ಲೌಸ್ ಹೊಲಿಸ್ಬೇಕು ನನಗೆ. ಐ ಲವ್ ದಿಸ್, ಐ ಜಸ್ಟ್ ಲವ್ ದಿಸ್. 24,950 ಟು ಬಿ ಎಕ್ಸಾಕ್ಟ್ಲಿ ಟೆಲ್ಲಿಂಗ್. ಸೊ ಅದು ನನಗೆ ಮೆಸೇಜ್ ಬಂದಿತ್ತು ಡೆಲಿವರಿ ಆಗಿದೆ ಅಂತ. ನಾನು ಊರಲ್ಲಿ ಇರಲಿಲ್ಲ. ಐ ವಾಸ್ ವೇಟಿಂಗ್ ಟು ಗೆಟ್ ಬ್ಯಾಕ್. ಇವತ್ತು ಬೆಳಗ್ಗೆ ಇನ್ನೂ ರೀಚ್ ಆಗಿದ್ದೀನಿ. ಸರಿ ನಿದ್ದೆ ಮಾಡಿಲ್ಲ, ಗೊತ್ತಾಗ್ತಾ ಇದೆ ಅನಿಸುತ್ತೆ, ಟಯರ್ಡ್ ಆಗಿದೆ. ದಿಸ್ ಇಸ್ ಫ್ರಮ್ ಅನದರ್ ವುಮೆನ್ ಓನ್ಡ್ ಹೋಮ್ ಗ್ರೋನ್ ಬಿಸ್ನೆಸ್ ಕಾಲ್ಡ್ ರೂಹಿ ಬೈ ಸುಪ್ರದಾ. ನಿಮಗೆ ಎವ್ರಿ ಡೇ ಕಾಟನ್ 5 ಮಿನಿಟ್ಸ್ ದಾಟ್ತು. ಯಾವಾಗಲೂ ವಿತಿನ್ 3 ಮಿನಿಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅನ್ಕೊಂತೀನಿ, ಆಗೋದೇ ಇಲ್ಲ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಐ ಆಮ್ ರಿಸೀವಿಂಗ್ PR ಪ್ಯಾಕೇಜಸ್. ಐ ಡೋಂಟ್ ನೋ ವೈ ದಟ್ಸ್ ನಾಟ್ ಹ್ಯಾಪ್ನಿಂಗ್. ಒನ್ಸ್ ಅಗೇನ್ ಇಂಗ್ಲೀಷ್ ಇಸ್ ಕಮಿಂಗ್ ಔಟ್, ಇಟ್ಸ್ ಓಕೆ. ಬಿಕಾಸ್ ನನಗಿಂತ ಕಮ್ಮಿ ಫಾಲೋವರ್ಸರಿಗೆ ವಾರದಲ್ಲಿ 5 PR ಪ್ಯಾಕೇಜಸ್ ಬರ್ತದೆ. ಐ ವುಡ್ ಲವ್ ಟು ರಿಸೀವ್. ಇಫ್ ಸಂಬಡಿ ವಾಂಟ್ಸ್ ಟು ಸೆಂಡ್ ಮಿ PR ಪ್ಯಾಕೇಜ್, ಡು ಕನೆಕ್ಟ್ ವಿತ್ ಮೀ. ಸೊ ನಿಮಗೆ ಎವ್ರಿ ಡೇ ಕಂಫರ್ಟೇಬಲ್ ಕಾಟನ್ ಇಂಡಿಯನ್ ವೇರ್ ಬೇಕು ಅಂದರೆ ರೂಹಿ ಬೈ ಸುಪ್ರದಾನ ನೀವು ಚೆಕ್ ಮಾಡಲೇಬೇಕು. ಅವ್ರ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ, ಪ್ರೈಸಸ್ಸು ಸಹ ಅಷ್ಟೇ ಅಫೋರ್ಡೆಬಲ್ ಆಗಿದೆ. ಇದನ್ನು ಅವರು ಹಾಕಿದ್ರು ಮೊನ್ನೆ ಅವರ ಪೇಜಲ್ಲಿ. ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಐ ಥಾಟ್ ದಿಸ್ ಕುಡ್ ಬಿ ಅ ವೆರಿ ಕಂಫರ್ಟೇಬಲ್ ವರ್ಕ್ ವೇರ್ ಫಾರ್ ಮೀ, ಬಿಕಾಸ್ ವೇರ್ ಐ ಲಿವ್ ಇಟ್ಸ್ ವೆರಿ ಹ್ಯೂಮಿಡ್ ಆ್ಯಂಡ್ ಐ ಗೋ ಟು ಆಫೀಸ್ ಎವ್ರಿ ಡೇ. ಸೊ ಐ ವಾಂಟ್ like really good office wears on a everyday basis, and the material is cotton, so I wanted to have it like and the floral prints, the colors, I love everything. This is the kurti, the pants, and also comes with a shawl, again very light in weight. And which woman doesn't like shawls, right? ನಾವೆಲ್ಲರೂ ಸಣ್ಣವ್ರು ಇರ್ತಾ ಅಮ್ಮನ ವಾರ್ಡ್ರೋಬಿಗೆ ಹೋಗಿ ಶಾಲ್ಸ್ ಎಲ್ಲ ಹಾಕೊಂಡು, as soon as you wear it you get that feminine urge, divine feminine. So can't wait to wear this to my work as well. So these 3 were what I ordered, and this is a gift, a Christmas gift from a women-owned homegrown business called Shaya Accessory. So thank you so much. You girls are so sweet here. Can't wait to open this. ಏನು ಗೊತ್ತಾ, ನಾನು ಶಯಾ ಆಕ್ಸೆಸರೀಸ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಸೈಡಿಗೆ ಇಟ್ಟಿದ್ದೆ. ಬಿಕಾಸ್ as you can see the length of my hair, I was really sad that I cannot use their bows for a while, because all the bows that I own from Shaya Accessories are so cute. I was sad that I could not wear one for Christmas party as well. But somehow the brand keeps surprising me. Even for the short hair, she said she has sent something. So, oh my god, this is handmade. ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಯ್ತಾ? ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ? ಆ್ಯಂಡ್ ಐ ಲವ್ ರೋಸಸ್ ಆ್ಯಂಡ್ ಐ ಲವ್ ರೆಡ್. ಓ ಮೈ ಗಾಡ್, ವಾವ್, so cute yaar. Yellow is also my favorite color. Nice, I like it. Can I stack them together? I love this. Thank you Shaya Accessories for this gift, and I am going to be using this a lot. ಏನು ಗೊತ್ತಾ, ಆಫೀಸಲ್ಲಿ ವರ್ಕ್ ಮಾಡೋತ್ತಿಗೆ ಹಿಂಗೆ ಮಾಡ್ತಾ ಇರ್ತೀನಿ, ತಲೆಗೆ ಬಗ್ಗಿಸ್ಕೊಂಡು. ಈ ಹೇರ್ ಕಟ್ ಮಾಡ್ಸಿರೋದ್ರಿಂದ ಈ ಸಣ್ಣ ಹೇರ್ ಹಿಂಗೆ ಕಣ್ಣಿಗೆ ಬೀಳ್ತಾ ಇರುತ್ತೆ, ನಂಗೆ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಐ ವಾಂಟೆಡ್ ಅ ಹೆಡ್ ಬ್ಯಾಂಡ್ ಫಾರ್ ಮೈ ಆಫೀಸ್, ಆ್ಯಂಡ್ ದಿಸ್ ಗೋನಾ ಲುಕ್ ಸೋ ಪ್ರಿಟಿ. So that's all for today's unboxing video, and see you all in the next vlog. Thank you. Love you all. Have a great New Year's Eve.